ಮುಖ್ಯವಾಗಿ ಅವರ ಸಂಘದ ಎಲ್ಲ ಸಂಗಡಿಗರಿಗೆ ಹೌದು ಹೌದು ಹಾಗೂ ನಮ್ಮ ದೊಡ್ಡ ಕಲಾವಿದ ಬಸವಣ್ಣವರಿಗೆ ಕೂಡ ಕುಂಬಾರಿ ಘೇನ ಸಿದ್ಧಮುತ್ಯನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ. ಯಾಕೆ ಹೇಳೋದು? ಯಾಕೆ ಹೇಳುದ್ರಿಪ್ಪ? ಯುದ್ಧ ಪ್ರಾರಂಭ ಆಗಿಲ್ಲ ಜ್ಞಾನದ ಅಂದು ಹಾ ಜಯ ಏನ ಗಂಗಲಿಂಗ ಮುತ್ಯನ ಪೌಳ್ಯಾಗ ಗೊರನಾಳದವ್ರಿಗೆ ಆಗತ್ತದೋ ಏನ ಕುಂಬಾರಿ ಅವ್ರಿಗೆ ಆಗತ್ತದ ಗೊತ್ತಿಲ್ಲ. ಸಂಜೆ 6ಕ್ಕ ದೈವ ತೂಕ ಮಾಡೋದದ. ಹೌದು ಕೊಂಡೆ ಬಿಟ್ಟವ. ಹೌದು ಹೌದು ಬಸವಣ್ಣ ಹಾ ಮೊದಲೇ ಇಟ್ಟು ಥಂಡಿ ಹತ್ತಿ ಅದ ನಿನಗ. ಹೌದಾ? ಇನ್ನ ಈಶ ಹಿಡೂರ್ದಾಗೆ ಇಟ್ಟು ತಪ್ಪಲ್ಗತ್ತದ. ಹೌದು. ಅವರಿಗೆ ಟೇಬಲ್ ಕೂಡಬೇಡ್ರಿ, ಅವರಿಗೆ ಹಗ್ಗ ಕೂಡಬೇಡ್ರಿ, ಇನ್ನ ಇದ್ರೊಳಗೆ ಕೂತೀರಿ ನೀವು. ಹೌದು. ಇದಕ್ಕೆ ಬಿಟ್ಟು ಹೊರಗೆ ಬರ್ರಿ. ಹೌದಾ? ಟೇಬಲದೊಳಗೆ ಜ್ಞಾನ ಇಲ್ಲ. ಹೌದು ಹೌದು. ಏನು ಟೇಬಲ್ದೊಳಗ? ಟೇಬಲದೊಳಗೆ ಜ್ಞಾನ ಇಲ್ಲ. ಟೇಬಲ್ ಮಾತಾಡಂಗಿಲ್ಲ ಬಸವಣ್ಣ. ಹೌದಾ? ಕಲಾವಿದರು ಅನುಕೂಲ ಬಂದಂಗ ಅವ್ರ ಕಲೆ ತೋರಿಸೋದಕ್ಕಾಗಿ ಅವ್ರಿಗೆ ಏನು ವಸ್ತುಗಳು ಬೇಕು ಅದು ಹೇಳ್ಯಾರಟ್ಟೆ. ಹೌದು ಹೌದು. ನೀ ಏನು ಹೇಳ್ದಿ? ಅವ್ರ ಜೀಪನು ಸ್ವಂತ ತಂದಾರಿ ಇಟ್ಕೊಂಡು ಬರ್ತಾರ ಅಂದಿ. ಹೌದು ಹೌದು. ನೀವು ಯಾಕೆ ಹೈರಾಣ ಆಯ್ತ್ರಿ ಸುಮ್ಮನೆ? ಹಾ, ಬಸವಣ್ಣನ ಲೆಕ್ಕ ನೋಡಿದ್ರೆ ಬರಾಳ ಬುತ್ತಿ ಕಟ್ಕೊಂಡು ಬರ್ತಾರ, ಅವರೇ ಉಂಡು ಅವರೇ ಹಾಡ್ತಾರ ಅಂದಂಗ ಐತಿ ಇದು. ಹೌದು ಹೌದು. ದೇವ್ರ ನನ್ನೊಳಗದಾನೋ ಏನ ನನಗೆ ಬಿಟ್ಟು ಹೊರಗದಾನು? ಹೌದು ಹೌದು. ದೇವರ ನನಗೆ ಬಿಟ್ಟು ಹೊರಗದಾನತ್ತೆ ಹಿಡ್ಕೊಂಡಿ. ಹೌದು. ಬಸವಣ್ಣ, ಹೌದು. ಉಡಿಚಿಲದಾಗ ಬರೇ ಬೀಜ ತುಂಬಿಕೊಂಡ್ರೆ ಹೊಲ ನಾಟಂಗಿಲ್ಲಪ್ಪ. ಹೊಲ ಎಲ್ಲ ಅದೇ ಬೀಜ ಮಂಡ್ಯಾಗಿಂದ ಬಿಡಬೇಕಾಗ್ತದ, ಅಂದ್ರೆ ಹೊಲ ನಾಡ್ತದ. ಹೌದು ಹೌದು ಹೌದು. ಬರೇ ಉಡಿಚಿಲದ ತಗೊಂಡು ನಾನು ಬಿತ್ತವಿದ್ದತ್ತೆ ತೊಗೊಂಡು ತಿರ್ಗಾಡಿದ್ರೆ ಆಗ್ತದೆ ಏನದು? ಹೌದಾ? ಆಗುದಿಲ್ಲ. ತಗೊಂಡಿದ್ದಿ ಬೀಜ ನೀ ಚಲೋದೆ. ಹೌದಾ? ಯಾವುದು ಲಡ್ ಹಯ್ಯ ಬೀಜ ನಿನ್ನೊಳಗಿಲ್ಲದು. ಹೌದು. ನೀ ಏನ್ ಹಿಡ್ಕೊಂಡಿದಿ ನೋಡು. ಹೌದಾ? ಲಡ್ ಹಯ್ಯ ಅಂತ ಬೀಜ ಇಲ್ಲ, ಚಲೋ ಬೀಜ ನೀ ತಗೊಂಡಿದಿ. ಹೌದಾ? ಖರೆ ಯಾನ ಮಾಡಿದಿ? ಹೊಸ ಗುಬ್ಬ್ಯಾಡ್ದಾಗ ಹಿರಿಯರ ಮುಂದೆ ನಾನು ಬಿತ್ತವಿದ್ದತ್ತೇಳಿ ಬರೇ ಉಡಿಚಿಲ್ದ ಹಾಕೊಂಡು ತಿರುಗಾಡಿದಿ, ಬಿತ್ತಿಲ್ಲ. ಹೌದು ಹೌದು. ಹುಟ್ಟಿದ ಭೂಮಿಯಲ್ಲಿ ಸಾಲೂಟಿಗೆ. ಹೌದು ಹೌದು. ಏಳ ತಲೆ ಸಿದ್ದಟಿಗೆ ಆಗುದದ ಏನು ಮಾತದ ಅಂದುದ ಮಾತ ಹುಷಿ ಹೋಗಲಾರ್ದ ಜಗತ್ತದಾಗ ಕರಿತಲೆ ಮಾನವರು ಉದ್ಧಾರ ಮಾಡೋದಕ್ಕಾಗಿ ಮಾನವರು ಹೊಟ್ಟಿಲಿ ಹುಟ್ಟಿ ಬಂದು ನಡೆದಾಡುವ ದೇವರ ಜಗತ್ತದಾಗ ಯಾರ್ಯಾರು ಆಗಿ ಹೋಗಿದ್ರ ಇದೇ ಭೀಮಾದಡಿ 7 ಮಟ್ಟದ ಒಡಿಯ ತಂದಿನಾದ ಗಂಗಲಿಂಗ ಮುತ್ಯ ಬಂಧುಗಳೇ ಸಬದ ಕೈ ಎತ್ತೇಳಂತ. ಹೌದು 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 ಹೌದು. ಅಂತ ನನ್ನ ತಂದಿನಾದಂತ ಇಸದ ನ್ಯಾಲಿಗೆ ಅಂತೇಳಿ ಕರೆದಾರ. ಇಸದ ನ್ಯಾಲಿಗೆಯವ್ರು ಅಂತೇಳಿ ಯಾರಿಗೆ? ಸಾಲೂಟಿಗೆ ಮಾರಾಯ ಅವರ ಮನತಾನದವ್ರಿಗೆ. ಹೌದು ಹೌದು. ಅಂತ ಜಗತ್ತದಾಗ ಸಿದ್ಧಾಟಿಗೆ ಮಾಡಿ ನೊಂದಂತ ಭಕ್ತರ ಒಂದ ದುಃಖ ದೂರ ಮಾಡಿ ಜಗತ್ತದಾಗ ಸಿದ್ಧಟಿಗೆ ಮಾಡಿ ಹೋದಂಥ ನನ್ನ ಅಪ್ಪ ತಂದಿನಾದಂಥ ಗಂಗಲಿಂಗ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಹಾಗೂ ತಾಯಿನಾದಂಥ ನನ್ನ ಯಾವ ನಾಗಮ್ಮ ತಾಯಿ. ಹೌದು ಹೌದು. ಯಾರು? ನಾಗಮ್ಮಜ್ಜಿ. ನಾಗಮ್ಮಜ್ಜಿಯ ದಿವ್ಯ ಪದಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನು ಹೇಳಿ ಈ ಸದ್ದ ಅದೇ ಮಹಾರಾಯ ಅವರ ಮನತಾನ. ಹೌದು. ನಡೆದಾಡುವ ದೇವರ ಜಗತ್ತದಾಗ ಸಿದ್ಧಟಿಗೆ ಚುಟ್ಟ ಹಚ್ಚಿ ಪಂಜಿ ಹಚ್ಚಿ ಕೂತ್ರಂದ್ರೆ ಬೆಕ್ಕಾದವರು ಏನು ಕೇಳ್ತಾರ ಮಾತಾಡಿದ್ರೆ ಗುಂಡು ಹೊಡೆದಂಗೆ ಜಗತ್ತದಾಗ ಈಗ ಯಾರ ಬೈಲಿ ಬರ್ತದಂದ್ರೆ ನನ್ನಪ್ಪ ಹವಳಪ್ಪ ಮುತ್ಯನ ಬೈಲಿ ಬರ್ತದ. ಹೌದು 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 ಹೌದು. ಅಂತ ತಂದಿನಾದ ಹವಳಪ್ಪ ಮುತ್ಯನ ದಿವ್ಯ ಪಾದಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನು ಹೇಳುತ್ತಾ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಹೌದು ಮುತ್ಯನ ಜಾತ್ರೆ ಬಹಳ ವೈಭವದಿಂದ ಸಾಗಿ ನಡೆದ. ಹೌದು ಹೌದ್ರಿಪ್ಪ. ಈ ಒಂದು ಬ್ರಹ್ಮ ವೇದಿಕೆಯಲ್ಲಿ ತತ್ವಜ್ಞಾನಿಗಳು ಕೂಡ್ಯಾರ. ಹೌದು. ಈ ಕಡೆ ತಾಯಿ ಹಾಗೂ ತಂದಿ ಬಳಗದವರು ಕೂಡ್ಯಾರ. ಹೌದು. ಸಾಲೂಟಿಗಿದ ನಮ್ಮ ಧರ್ಮರಾಯ ಕಾಕ ಇರ್ಕರ್ ಅವರು. ಹೌದು. ನಾವು ಬಂದ ಬಳಕ ಮುತ್ಯಂದ ಪಾಲಿಕೆ ಮೆರವಣಿಗೆ ನಡೀತಿತ್ತು. ಹೌದು ಹೌದು. ಅವಾಗ ನಾವು ಕೇಳದೆ ಅವ್ರದ್ದೆಲ್ಲ ಹಾಡು ಹಚ್ಚಿದ್ರು. ಹೌದು. ಗಂಗಪ್ಪ ಮುತ್ಯನ ಇಡೀ ಸಿದ್ಧಟಿಗಿನಿ ಎಲ್ಲಾನೇ ಹೇಳ್ದಂಗೆ ಆಗ್ಯದ್ರಿ. ಹೌದು ಹೌದು. ಅವ್ರದ್ದು ಏನು ಯೂಟ್ಯೂಬ್ದೊಳಗೆ ಆದಂಥ ಏನು ಹಾಡ್ಯಾರ ನೋಡವರು. ಹೌದು. ಅದೆಲ್ಲ ಇಲ್ಲೆಲ್ಲ ನಾವು ಅದೇ ಕೇಳ್ಕೋತೆ ಕೂತಿದ್ದೇವೆ ಹೇಳಿತನ. ಹೌದು ಹೌದು. ಅಂತ ಶ್ರೇಷ್ಠ ಕಲಾವಿದರು ಈ ವೇದಿಕೆಯಲ್ಲಿ ಬಂದವರದಾರ. ಹೌದಾ? ಮೇಲಾಗಿ
ಇದೇ ನಿಮ್ಮ ನೆರಳಿ ಅಗರಿಕೇಡ ಹೌದು ಹೌದು ಸಿದ್ಧಾರೂಢರ ಸಂಪ್ರದಾಯ ಹಾ ಹಾ ತತ್ವಜ್ಞಾನಿಗಳು ಯಾರು ಯಾರ್ರಿಪ್ಪ? ನಮ್ಮ ಒಗ್ಗೆ ಮುತ್ತಿಯವರು ಕೂಡ ಬಂದಾರ. ಹೌದು ಹೌದು ಇವತ್ತು ನೀವೆಲ್ಲ ತತ್ವಜ್ಞಾನಿಗಳು ಎಷ್ಟು ಕುಡೀರಿ ನೋಡು, ಹೌದು ನಿಮ್ಮ ಕಾಲನ ಮಣ್ಣಿನ ಕಿಮ್ಮತ್ತ ನಾವು ಆಗಂಗಿಲ್ಲ. ಹೌದು ಹೌದು ಇವತ್ತಿನ ದಿವಸ ತಪ್ಪ ತಡಿಗಳ ಎದಿಕೆ ಮ್ಯಾಗ ಆಗ್ತದ. ಹೌದು ಹೌದು ಪರಮಾತ್ಮಗೆ ಬಿಟ್ಟಿಲ್ಲ, ತಪ್ಪಾಗ್ಯಾದ. ಹೌದು ಯಾರಿಗೆ? ಪರಮಾತ್ಮಗ. ಅವನಿಗೆ ಬಿಟ್ಟಿಲ್ಲ, ಅವನಿಗೂ ತಿಳಿದಿಲ್ಲ. ಹೌದು ನಾವು ಯಾಗಿಡ ತಪ್ಪಲ್ಲ. ಹೌದು ಹೌದು ಖರೆ ಇಲ್ಲಿ ಒಂದು ವಿಶೇಷ ಮಾತೇನು ಹೇಳೋದದ? ಏನ್ ಹೇಳುದ್ರಿಪ್ಪ ಮಾತ? ಎರಡೂ ಕಲಾವಿದರಿಗಂತೂ ನಿಮ್ಮ ಊರಿಗೆ ಬರ ಮಾಡಿಕೊಂಡಿರಿ. ಹೌದು ಸುತ್ತಮುತ್ತ ಊರದಿಂದ ಕಲಾವಿದರು ಈ ಹಾಡಿಕೆ ಕೇಳಕ್ಕೆ ಬಂದವರದಾರ. ಈ ಹಳಿ ಗುಬ್ಬೇಡ ಆಗಲಿ, ಹೊಸ ಗುಬ್ಬೇಳ, ಅಗರಿಕೇಡ, ಸುತ್ತಹಳ್ಳಿ, ಸಿರುಗೂರು ಹಿಡಿದು ಎಲ್ಲ ಡೊಳ್ಳಿನ ಹಾಡಿಕೆ ಮ್ಯಾಗ ಹಂಬಲಿಟ್ಟು ಗಂಗಲಿಂಗ ಮುತ್ಯನ ಭಕ್ತಿಗಾಗಿ ಬಂದವರು ಇದ್ದೀರಿ. ಹೌದು ಹೌದು ತಪ್ಪ ಏನೇ ಈ ಸತ್ಯಸಂಗದೊಳಗೆ ಆದರೂ ಕೂಡ ಹೌದು ಹೌದು ಅದು ಇಲ್ಲೇ ಬಿಡಾದ್ರಿ. ತಪ್ಪ ಇಲ್ಲೇ ಬಿಡೋದು. ಹೋಗಳಾಗ ನೋಡ್ರಿ, ಹಾದಿ ಕೂಡ ಹೋಗಳ ಹುಡುಗ ಶಾಣೆ ಮಾಡಿದ್ರಿ, ಫರಕ್ ಐತು ನೋಡು. ಹೌದು ಹೌದು ಅದು ನೀವು ಹೊತ್ಕೊಂಡು ಹೋದಂಗೆ ಆಗುತ್ತದೆ, ಇಲ್ಲೇ ಬಿಡೋದದು. ಹೌದಾ? ಯಾಕೆ ಅಂತ ಕೇಳ್ರಿ. ಯಾಕ್ರಿಪ್ಪ? ಒಂದು ಕೊಡ ತುಂಬದ ನೀರು ಹೆಗಲ ಮ್ಯಾಗ ತೊಗೊಂಡು ಒಯ್ದೆ ಅಂದ್ರೆ ಮನಿ ಬತ್ತಂದ್ರೆ ಇಳಿಸಲಿಕ್ಕೆ ಬರ್ತದ. ಹೌದು ಹೌದು ತಲೆಯಾಗ ಈ ವಜ್ಜಿ ಇಟ್ಕೊಂಡೆ ತಿಳಿ. ಹೌದು ಇದು ಭಾಳ ಜಲ್ದ ಈ ವಜ್ಜಿ ಇಳಿಸೋರು ಇಲ್ಲ. ಇದು ಒಂದು ವೇಳೆ ಇಳಿಸೋರು ಬರ್ತಾರ, ಹೌದಾ? ಇದು ಇಳಿಸೋರು ಇಲ್ಲ, ನೀನೇ ಇಳಿಸ್ಬೇಕು. ಹೌದು ಹೌದು ಅದಕ್ಕೆ ಹಿರಿಯರಿಗೆ ನಿಮ್ಮ ಮನೆ ಮಗ ಅಂತೇಳಿ ಏನಂತೆ ಅದ? ಏನ್ರಿಪ್ಪ ವಿನಂತಿ? ಯಾವಾಗೇ ಮಾತಿನೊಳಗೆ ಮಾತು ಜಾರ್ತು, ಮಾತು ಹೊಯ್ತಂದ್ರೆ ಮನೆ ಮಗನೇ ತಪ್ಪು ಮಾಡ್ಯಾನಂತೇಳಿ ಎಲ್ಲ ನನ್ನ ತಾಯಿ ತಂದೆಗಳ ದೊಡ್ಡ ಮನಸ್ಸಿನಿಂದ ಕ್ಷಮಾ ಮಾಡ್ಬೇಕಂತೇಳಿ ತಮ್ಮೆಲ್ಲರ ಪಾದಕ್ಕೆ ಅನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳುತ್ತಾರ ಮಹಾತ್ಮರು. ಏನ್ ಹೇಳ್ತಾರಿ? ಏನಾತ್ರಿಪ್ಪ? ಹೇಳುತ್ತಾರ ಮಹಾತ್ಮರು. ಹೌದು ಹೌದು ಏನ್ ಹೇಳಿದ್ರು? ಎಂಥ ಮಾತು ಹೇಳ್ತಾರ ನೋಡ್ರಿ, ಎಷ್ಟು ತಾಕತ್ತಿದ್ದಿರೈತಿ ಈ ಮಾತಿನ ಮ್ಯಾಗ. ಸರ್ವಜ್ಞ ಮೂರ್ತಿಗಳು ಹೇಳದಂಥ ಮಾತದ. ಹೌದು ಹೌದು ನರಕ ಪಾಪಿಷ್ಟರಿಗೆ, ಆಹಾ, ಸುರಲೋಕದ ಸುರರಿಗೆ ಹೌದು ಗುರು ಕರುಣೆಯಿಂದ ಜಗತ್ತೇ ಉಳಿಯುವುದು. ಹೌದು ಅದು ಇಲ್ಲದಿದ್ದರೆ ಸುಟ್ಟು ಹೋಗುವುದು ಸರ್ವಜ್ಞತ. ಹೌದು 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 ಹೀಗಂದ್ರೆ ಏನ್ರಿಪ್ಪ? ಜಗತ್ತದಾಗ ಎಷ್ಟು ಕಣ್ಣಿಗೆ ಕಾಣ್ತದ ನೋಡು. ಹೌದು ಈ ಜಗತ್ತೇ ಉಳಿಬೇಕಂದ್ರೆ ಒಂದು ಗುರುವಿನ ಕರುಣಾದಿಂದ ಉಳಿಲಿಕ್ಕೆ ಬರ್ತದ ತಿಳ್ತಾರ. ಹೌದು ಹೌದು ಗುರುವಿನ ಕರುಣ ಇದ್ರೆ ಉಳಿಲಿಕ್ಕೆ ಬರ್ತದ. ಹಾ ಹೌದು ಭೀಮಾ ದಂಡಿಯಲ್ಲಿ ಹೌದು ಮಾನವರು ಉದ್ಧಾರ ಮಾಡೋದಕ್ಕಾಗಿ ಸದ್ಗುರುನಾಥ ಅವತಾರ ತಾಳಿ ಬಂದ ಗಂಗಲಿಂಗ ಮುತ್ಯನ ಕರುಣ ನಮ್ಮ ನಿಮ್ಮ ಜೀವನ ಲಾಭ ಆಗ್ಯದ. ಹೌದು ಹೌದು ಆಗ್ಯದಿಲ್ಲ? ಹೌದು ಇವತ್ತ ಗಂಗಲಿಂಗ ಮುತ್ಯನ ಜಾತ್ರೆ ಹ್ಯಾಂಗಾಗಬೇಕಂದ್ರೆ ಕಮಿಟಿ ಅವ್ರು ಹೇಳ್ಯಾರ. ಹೌದು ಹೌದು ಹೆಂಗ ಆಗ್ಬೇಕ್ರಿಪ್ಪ? ವಿಷಯ ಮಾತಾಡಿದ್ರ ಆ ಮಾತ ದೈವಕ್ಕೆ ಆನಂದ ಆಗಿರ್ಬೇಕಂತ ಮಾತೆ ಹೇಳತ್ ಹೇಳ್ಯಾರ. ಹೌದು ಹೌದು ಹೌದಿಲ್ರಿ? ಹೌದು ಕರಿ ವಿಷಯನು ಒಳ್ಳೆ ತಿಳುವಳಿಕೆನೇ ಇಟ್ಟಾರ. ಹೌದಾ? ಇಟ್ಟಾರ? ಏನಿಟ್ರಿಪ್ಪ ವಿಷಯ? ಜಗತ್ತದೊಳಗ ದೇವ್ರ ನನ್ನೊಳಗದಾನೋ ಏನ ನನಗೆ ಬಿಟ್ಟು ಹೊರಗದಾನು. ಹೌದು 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 ನೋಡ್ರಿ ಎಂತ ಮಾತದ. ಹೌದಾ? ದೇವರ ನನ್ನೊಳಗದಾನೋ ಏನ ನನಗೆ ಬಿಟ್ಟು ಹೊರಗದಾನು. ಹೌದು ಹೌದು ನಮ್ಮ ಅನುಭಾವಿ ಕಲಾವಿದರು ಹೌದು ಏನ್ ಮಾಡಿದ್ರು? ಯಾವ ಬೀರಲಿಂಗ ಮುತ್ಯನ ಡೊಳ್ಳಿನ ಕಲಾಗಾಯನ ಸಂಘ, ಹೌದು ಸಾಕಿನ ಗೊರ್ನಾಳ ಗ್ರಾಮದ ನಮ್ಮ ಹಿರಿಯಣ್ಣ, ಹೌದು ಹೌದು ಗೊರನಾಳ ಬಸವಣ್ಣ, ಹಾಗೆ ಅವರೆಲ್ಲರ ಸಂಗಡಿಗರಿಗೆ ಇದು ಮೊದಲಿನ ಸಂದದಿದು. ಹೌದು ಹೌದು ಮೊದಲಿನ ಸಂದ. ಹಿನ ಜ್ಞಾನದ ಯುದ್ಧ ಪ್ರಾರಂಭ ಆಗಿಲ್ಲ. ಹೌದಾ? ಆಗುದದ. ರಣಭೂಮಿ ಒಳಗೆ, ರಣರಂಗದ ಭೂಮಿ ಒಳಗೆ ಇಳಿದಿದ್ದೆವು. ಗೊರನಾಳದವರು ಕುಂಬಾರಿ ಅವರು. ಹೌದು ಕುಂಬಾರಿ ಅವರು ಸಣ್ಣವರು, ಗೊರನಾಳದವರು ದೊಡ್ಡವರು. ಹೌದು ಹೌದು ಸಣ್ಣವರದಿಂದ ಇವತ್ತು ದೊಡ್ಡವರಿಗೆ, ಅವರ ಸಂಘದ ಎಲ್ಲ ಸಂಗಡಿಗರಿಗೆ, ಹೌದು ಹೌದು ಹಾಗೂ ನಮ್ಮ ದೊಡ್ಡ ಕಲಾವಿದ ಬಸವಣ್ಣವರಿಗೆ ಕೂಡ ಕುಂಬಾರಿ ಘೇನ ಸಿದ್ಧ ಮುತ್ಯನ ಸಂಘದ ವತಿಯಿಂದ
ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ. ಯಾಕೆ ಹೇಳೋದು? ಯಾಕೆ ಹೇಳಿದ್ರಿಪ್ಪ? ಯುದ್ಧ ಪ್ರಾರಂಭ ಆಗಿಲ್ಲ ಜ್ಞಾನದ ಅಂದು ಹಾ ಹಾ ಜಯ ಏನ ಗಂಗಲಿಂಗ ಮುತ್ಯನ ಪೌಳ್ಯಾಗ ಗೊರನಾಳದವ್ರಿಗೆ ಆಗತ್ತದೋ ಏನ ಕುಂಬಾರಿ ಅವ್ರಿಗೆ ಆಗತ್ತದ ಗೊತ್ತಿಲ್ಲ. ಸಂಜೆ 6ಕ್ಕ ದೈವ ತೂಕ ಮಾಡೋದದ. ಹೌದು ಹೌದು. ಖರೆ ನೇಮದ ಹಾ ಹಾ ಏನದ್ರಿ? ಏನದ್ರಿಪ್ಪ? ಅಣ್ಣ ತಮ್ಮರು 100 ವರ್ಷ ಕೂಡಿ ಇದ್ರೆ ಒಂದು ದಿನಕ್ಕಿರ್ಲಿ ಬ್ಯಾರೆ ಆಗೋದು ತಪ್ಪಂಗಿಲ್ಲ. ಹೌದು ಹೌದು ಹೌದಲ್ಲ? ಹೌದು. 100 ವರ್ಷ ಕೂಡಿರ್ಲಿ ಹೌದು ಒಂದು ದಿನ ಬ್ಯಾರೆ ಆಗ್ಯದ. ಇದು ಜಗತ್ತೇ ನೇಮದ. ಹೌದು. ಎಷ್ಟೇ ಒಳ್ಳೆಯವ್ರಿರ್ಲಿ ಒಂದು ದಿನ ಬ್ಯಾರೆ ಆಗೋದು ಅದನ್ನೇ. ಹೌದು. ಖರೆ ನೇಮ ಏನದ? ಏನದ? ಬ್ಯಾರೆ ಆಗಬೇಕಂದ್ರೆ ಒಂದು ಊರಾನ ದೈವದವರು ಬಂದು ಸಣ್ಣವನಿಗೆ ಹೇಳ್ತಾರೆ, ನೀ ಯಾವಾಗ ಹಿಡಿತಿ ಹಿಡಿ, ಬಿಟ್ಟುದು ಅಣ್ಣಗೆ ಕೊಡು ಅಂತೇಳಿ. ಇದು 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 ಹಿರಿಯರ ನೇಮದ. ಹೌದು. ಖರೆ ಇಲ್ಲಿ ಉಲ್ಟಾನೇ ಆಗ್ಯದ. ಹೌದು ಹೌದು. ಹೆಂಗಾತ್ರಿಪ್ಪ? ಗಾಬರಿಗೆ ಬಿದ್ದಾನ ದೊಡ್ಡವ. ಹಾ ಹಾ ಎಲ್ಲಿ ಎರಿಭೂಮಿ ಹಿಡ್ಕೋತಾನ ಸಣ್ಣವ ಯಾರಿಕ್ಕೂನ ಅಂತೇಳಿ ಹೌದು. ಹಿಡ್ಕೊಂಡೇ ಬಿಟ್ಟವ. ಹೌದು ಹೌದು. ಬಸವಣ್ಣ, ಹಾ ಹಾ ಮೊದಲೇ ಇಟ್ಟು ಥಂಡಿ ಹತ್ತಿ ಅದ ನಿನಗ. ಹೌದು. ಇನ್ನ ಈಶ ಹಿಡೂರ್ದಾಗೆ ಇಟ್ಟು ತಪ್ಪಲ್ಗತ್ತದ. ಹೌದು. ಅವ್ರಿಗೆ ಟೇಬಲ್ ಕೂಡಬೇಡ್ರಿ, ಅವರಿಗೆ ಹಗ್ಗ ಕೂಡಬೇಡ್ರಿ. ಇನ್ನ ಇದ್ರೊಳಗೆ ಕೂತೀರಿ ನೀವು. ಹೌದು. ಇದಕ್ಕೆ ಬಿಟ್ಟು ಹೊರಗೆ ಬರ್ರಿ. ಹೌದು. ಟೇಬಲದೊಳಗೆ ಜ್ಞಾನ ಇಲ್ಲ. ಹೌದು ಹೌದು. ಏನು? ಟೇಬಲ್ದೊಳಗ ಟೇಬಲದೊಳಗೆ ಜ್ಞಾನ ಇಲ್ಲ. ಟೇಬಲ್ ಮಾತಾಡಂಗಿಲ್ಲ ಬಸವಣ್ಣ. ಹೌದು. ಕಲಾವಿದರು ಅನುಕೂಲ ಬಂದಂಗ ಅವ್ರ ಕಲೆ ತೋರಿಸೋದಕ್ಕಾಗಿ ಅವ್ರಿಗೆ ಏನು ವಸ್ತುಗಳು ಬೇಕು ಅದು ಹೇಳ್ಯಾರಟ್ಟೆ. ಹೌದು ಹೌದು. ನೀ ಏನು ಹೇಳ್ದಿ? ಅವ್ರ ಜೀಪನು ಸ್ವಂತ ತಂದಾರಿ, ಇಟ್ಕೊಂಡು ಬರ್ತಾರ ಅಂದಿ. ಹೌದು ಹೌದು. ನೀವು ಯಾಕೆ ಹೈರಾಣ ಆಯ್ತ್ರಿ ಸುಮ್ಮನೆ? ಹಾ, ಬಸವಣ್ಣನ ಲೆಕ್ಕ ನೋಡಿದ್ರೆ ಬರಾಳ ಬುತ್ತಿ ಕಟ್ಕೊಂಡು ಬರ್ತಾರ, ಅವರೇ ಉಂಡು ಅವರೇ ಹಾಡ್ತಾರ ಅಂದಂಗ ಐತಿ ಇದು. ಹೌದು ಹೌದು. ಎಟ್ಟು ಹಿಂದೆ ಉಳ್ದಿ ಬಸವಣ್ಣ. ಹಾ ಹಾ ಏನೇ ಆಗಲಿ ದೊಡ್ಡವನಿಂದ ತಿಳುವಳಿಕೆ ಸಿಗುತ್ತದತ್ತೆ ತಿಳ್ಕೊಂಡಿದ್ದ. ಖರೆ ಮೊದಲಿನ ಸಂಧೆ ದೊಡ್ಡವನೇ ತೆಪ್ಪಲ್ಗತ್ತಾನ. ಹೌದು. ಇಟ್ಟರೆ ಸಗಣಿನಾದೆ, ಒಟ್ಟಿದರೆ ಕುಳ್ಳುನಾದೆ, ಸುಟ್ಟರೆ ನಸಲಿಗೆ ಈ ಬುತ್ತಿನಾದೆ, ನೀನು ಯಾರಿಗೆ ಏನು ನಾದೆ, ಎಲೆ ಮೂಳ ಮಾನವತ್ತಿಲ್ಲ ಅಣ್ಣನೇ ಹೇಳ್ದವ ಅದಾನ. ಹೌದು ಹೌದು ಹೌದು. ಅಂದ್ರೆ ಏನು? ಏನ್ರಿಪ್ಪ? ಒಂದು ಪ್ರಾಣಿ ಜನ್ಮದಿಂದ ಹಾ ಹಾ ಅದರ ಸಗಣಿ ತೆಳಗೆ ಬಿತ್ತಂದ್ರೆ ಸಗಣಿ ಆಗುತ್ತದ, ಮನಿ ಸಾರಸಲಕ್ಕೆ ಬರ್ತದ. ಹೌದು. ಅದೇ ಸಗಣಿ ಒಂದು ತಟ್ಟದರ ಕುಳ್ಳಾಗುತ್ತದ. ಹೌದು. ಅದೇ ಸಗಣಿಯ ಕುಳ್ಳ ಸುಟ್ರ ಈ ಬುತ್ತಿ ಆಗುತ್ತದ. ಪರಮಾತ್ಮನ ಲಿಂಗಕ್ಕೆ ಹಚ್ಚಲಿಕ್ಕೆ ಬರ್ತದ, ತಮ್ಮೆಲ್ಲರ ನಸಲಿಗೆ ಹಚ್ಚಲಿಕ್ಕೆ ಬರ್ತದ. ಹೌದು. ಖರೆ ನೀ ಯಾರಿಗೆ ಏನಾಗಿದೆ ಅಂತೇಳಿ ನನಗೆ ಪ್ರಶ್ನೆ ಮಾಡ್ತಾನೆ ಯಾವ ಗೊರನಾಳದವರು. ಹೌದು ಹೌದು. ಬಸವಣ್ಣವ್ರ, ಹಾ ಹಾ ಯಾರ್ಯಾರ ಸಂಗಟ ಹಿಂಗೆ ಹಾಡ್ಕಿ, ಯಾರ ಮಂದಿ ಸಂಗಟ ಯಾರ್ಯಾರು ಹೆಂಗೆ ಹಾಡ್ದಿ ನೀ ಗೊತ್ತಿಲ್ಲ ನನಗೆ. ಹೌದು. ಇವತ್ತು ಅಳಗಿ ಪಿಂಟು ಮಾಸ್ತರ್ ಜರ ಎಚ್ಚರ್ನೆ ಹಾದಿ ಹಿಡಿದ್ ನೀ. ಹೌದು ಹೌದು. ಏನು ಎಚ್ಚರ್ಲೆ? ಯಾಕೆ ಹೇಳ್ತ ಕೇಳು. ಯಾಕೆ ಹೇಳಿದ್ರಿಪ್ಪ? ಯಾರ್ಯಾರ ಸಂಗಟ ಹ್ಯಾಂಗ ಹಾಡಿದೆ ಅಲ್ಲಿ ಅಲ್ಲಿ ಮುಳ್ಳು ಎಟ್ಟು ಬಿದ್ದಾವ ಗೊತ್ತಿಲ್ಲ. ಹೌದು. ಇಲ್ಲಿ ಮುಳ್ಳಿಲ್ಲಪ್ಪ. ನೀ ಕಾಲ ಇಡ್ಬೇಕಂದ್ರೆ ಮೆತ್ತನ ಜಾಗಿಗೆ ಕಾಲಿಟ್ಟಿದಿ. ಹೌದು ಹೌದು. ಏನು? ಕಾಲಿಡ್ಬೇಕಾದ್ರ ಮೆತ್ತನ ಜಾಗಿಗೆ ಕಾಲಿಟ್ಟಿದಿ. ಹೌದು. ಎಲ್ಲ ಕಡೆ ಚಪ್ಪಲ್ ಹಾಕೊಂಡೇ ನಡೆದಿರ್ಬೇಕು. ಇಲ್ಲಿ ಚಪ್ಪಲ್ ತೆಗೆದು ಬರ್ಬೇಕಾಗತ್ತದ. ಎಚ್ಚರ್ಲಿ ಮಾತಾಡು. ಹೌದು ಹೌದು. ನನ್ನ ಮಾತಿನ ಅರ್ಥ ತಿಳಿತಂದ್ರೆ ನಿನ್ನ ಮಾತಾಡಕ್ಕೆ ಬರ್ತದೆ. ಹೌದು. ನಾ ಏನು ಮಾತಾಡ್ತಾನದು. ಹೌದು. ಮಾನವ ಜನ್ಮಕ್ಕಿಂತ ಪ್ರಾಣಿ ಜನ್ಮ ಶ್ರೇಷ್ಠ ಅಂತೇಳಿ ನೀ ಹೇಳ್ತಿ. ಹೌದು. ಶ್ರೀಮನ್ಯಜಗುಣಿ ಶಿವಯೋಗಿಗಳ ಕೈವಾಲದೊಳಗೆ ಹೇಳ್ತಾರೆ. ಏನು ಏನ್ ಹೇಳಿದ್ರು? ನರ ಜನ್ಮ ದಿಂದಿಹಿದೋಳ ಅಧಿಕ ಮಿಗಿಲುಂಟೆ ಅಂತ ಹೇಳಿದ್ರು. ಹೌದು 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 ಹೌದು. ಹೀಗಂದ್ರೆ ಏನ್ರಿಪ್ಪ? 184 ಜೀವರಾಶಿ ಒಳಗ ಎಲ್ಲಕ್ಕಿಂತ ಅಧಿಕವಾದಂತ ಶ್ರೇಷ್ಠ ಜನ್ಮ ಯಾವಾದಾರಿ ಇದ್ರ ಅದು ಮಾನವ ಜನ್ಮ ಅಂತ ಹೇಳ್ಯಾರ. ಏನ ಅವ್ರದ್ದು ಕರೆಯೋ ಏನ ನಿಂದ ಕರೆಯೋ? ಹೌದು ಹೌದು ಹೌದು. ಹಿಂಗ ಹತ್ತಬೇಕು ಜಗಳ. ಹೌದು. ಏನು ಹಿಂಗ ಹತ್ತಬೇಕು ಜಗಳ? 184 ಜೀವರಾಶಿ ಒಳಗೆ ಎಲ್ಲಕ್ಕಿಂತ ಮಿಗಿಲಾದಂತ ಎಲ್ಲಕ್ಕಿಂತ ಶ್ರೇಷ್ಠ ಜನ್ಮ ಮಾನವ ಜನ್ಮ ತಿಳಿ ಶ್ರೀಮನ್ಯಜಗುಣಿ ಶಿವಯೋಗಿಗಳು ಕೂಗಿ ಕೂಗಿ ಹೇಳಿ ಹೋಗ್ಯಾರಂದ್ರ ಏನ ಅವರು ಹೇಳೋದು ಕರೆಯೋ ಏನ ನೀ ಹೇಳೋದು ಕರೆಯೋ? ಹೌದು ಹೌದು. ಇದು ಬಿಡು, ಇನ್ನೊಂದು ಮಾತು ಹೇಳತ್ತ. ಹೌದು. 184 ಜೀವರಾಶಿ ಒಳಗ
ಮಾನವ ಜನ್ಮ ಕೊಟ್ಟಿ ಬಂದ್ರೆ ಮಾತ್ರ ಮುಕ್ತಿ ಆಗ್ತದ. ಮುಕ್ತಿಗೆ ಮೂಲ ದಾರಿ ಇದೇ ಜನ್ಮಕ್ಕೆ ಸಿಗುತ್ತದ ಅಂತೇಳಿ ಮಹಾತ್ಮರು ಹೇಳ್ಯಾರ. ಅದು ಕರೆಯೋ ಏನು ಇದು ಕರೆಯೋ? ಹೌದು ಹೌದು ಹೌದು. ವಿಷಯ ತಿಳ್ಕೊಂಡು ಮಾತಾಡೋದು. ಯಾರ ಸಂಗಟ ಮಾತಾಡ್ದಂಗೆ ನನ್ನ ಸಂಗಟ ಮಾತಾಡಬೇಡ ನೀ. ಹೌದಾ? ಒಂದೇ ಮನೆಯವ್ರು ಇರಲಿ, ಇದು ವೇದಿಕೆ ಅದ. ಹೌದಾ? ಹಣ್ಣಿದ್ರೆ ಮನ್ಯಾಗ ಕಾಲು ಹಿಡಿದು ಬಂದತ್ತು. ಆದ್ರೆ ಇಲ್ಲಿಲ್ಲ. ಇಲ್ಲಿಲ್ಲ, ಇಲ್ಲಿ ಜಯ ಒಬ್ಬನಿಗೆ ಆಗಬೇಕಾಗ್ಯದ. ಹೌದು ಹೌದು. ನಾನು ನಿನಗೊಂದು ಮಾತು ಕೇಳತ್ತ. ಏನು ಕೇಳೋದು? ದೇವ್ರ ನನ್ನೊಳಗದಾನೋ ಏನ ನನಗೆ ಬಿಟ್ಟು ಹೊರಗದಾನು? ಹೌದು ಹೌದು. ದೇವರ ನನಗೆ ಬಿಟ್ಟು ಹೊರಗದಾನತ್ತೆ ಹಿಡ್ಕೊಂಡಿ. ಹೌದು. ಬಸವಣ್ಣ, ಹೌದು. ಉಡಿಚೀಲದಾಗ ಬರೇ ಬೀಜ ತುಂಬಿಕೊಂಡ್ರೆ ಹೊಲ ನಾಟಂಗಿಲ್ಲಪ್ಪ. ಹೊಲ ಎಲ್ಲ ಅದೇ ಬೀಜ ಮಂಡ್ಯಾಗಿಂದ ಬಿಡಬೇಕಾಗ್ತದ, ಅಂದ್ರೆ ಹೊಲ ನಾಡ್ತದ. ಹೌದು ಹೌದು ಹೌದು. ಬರೇ ಉಡಿಚೀಲದಾಗ ತಗೊಂಡು ನಾನು ಬಿತ್ತವಿದ್ದತ್ತೆ ತೊಗೊಂಡು ತಿರುಗಾಡಿದ್ರೆ ಆಗ್ತದೆ ಏನದು? ಹೌದಾ? ಆಗುದಿಲ್ಲ. ತಗೊಂಡಿದಿ ಬೀಜ ನೀ ಚಲೋದೆ. ಹೌದಾ? ಯಾವುದು ಲಡ್ ಹಯ್ಯ ಬೀಜ ನಿನ್ನೊಳಗಿಲ್ಲದು. ಹೌದು. ನೀ ಏನ್ ಹಿಡ್ಕೊಂಡಿದಿ ನೋಡು. ಹೌದು. ಲಡ್ ಹೈ ಅಂತ ಬೀಜ ಇಲ್ಲ, ಚಲೋ ಬೀಜ ನೀ ತಗೊಂಡಿದಿ. ಹೌದು. ಕರೆ ಯಾನ ಮಾಡಿದಿ? ಹೊಸ ಗುಬ್ಬ್ಯಾಡದಾಗ ಹಿರಿಯರ ಮುಂದೆ ನಾನು ಬಿತ್ತವಿದ್ದತ್ತೇಳಿ ಬರೇ ಉಡಿಚಿಲ್ದ ಹಾಕೊಂಡು ತಿರುಗಾಡಿದಿ, ಬಿತ್ತಿಲ್ಲ. ಹೌದು ಹೌದು. ಬಿತ್ತಬೇಕಾಗಿತ್ತು, ತಿಳಿತಿತ್ತು ನಿಂದಿಲ್ಲಿ. ಹೌದಾ? ನೀ ಹ್ಯಾಂಗ ಬಿತ್ತಿ, ಯಾ ದಿಕ್ಕಿಲಿ ಬಿತ್ತಿ ಅನ್ನೋದು ನನಗೆ ಗೊತ್ತಾಗುತ್ತಿತ್ತು. ಹೌದು ಹೌದು. ಕರೆ ಬರೇ ಉಡಿಚಿಲ್ದಾಗ ತೊಗೊಂಡು ತಿರುಗಾಡ್ದ ನಡೆಯಂಗಿಲ್ಲಪ್ಪ, ಬಿತ್ತಬೇಕಾಗತ್ತದ. ಹೌದು ಹೌದು. ಜಗತ್ತದೊಳಗ ದೇವ್ರ ನನ್ನಲ್ಲೇ ಅದಾನ, ನನಗೆ ಬಿಟ್ಟು ದೇವ್ರ ಇಲ್ಲ ಅಂತೇಳಿ ಇವತ್ತು ಆರ್ತನವಾದ ನಂದದ. ಹೌದು ಹೌದು ಹೌದು. ಎಲ್ಲಿ ಹಾನ ಪರಮಾತ್ಮ, ಎಲ್ಲಿ ಹಾನೋ ಬಲ್ಲಂತ ಜ್ಞಾನಿಗಳ ಬಲ್ಲಿ ಹಾನೋ. ಹೌದು ಹೌದು. ನೋಡ್ರಿ ಹೆಂಗೆ ಹೇಳಿದ್ರು, ಹೇಳ್ಯಾರಿಲ್ಲ ಮಹಾತ್ಮರು. ಹೌದು. ನೀ ಏನಾಗಿದಿ? ಹೊಚ್ಚ ನಾಯಿ ಆಗಿದ್ಯೋ, ನೀನೇ ಪರಮಾತ್ಮ ಇದ್ದಿ. ಹೌದಾ? ನೀನೇ ಸಚ್ಚಿದಾನಂದ ಇದ್ದಿ, ನೀನೇ ಸ್ವಯಂ ಬ್ರಹ್ಮ ಇದ್ದಿ. ಖರೆ ಅಜ್ಞಾನದ ಮಣ್ಣ ನಿನಗೆ ಬಿದ್ದದಕ್ಕಾಗಿ ನೀ ಕಂಡ ದೇವರಿಗೆ ಕಂಡ ಕಲ್ಲಿಗೆ ಕೈ ಜೋಡಿಸಲಗತ್ತಿದ್ಯೋ. ಹೌದು ಹೌದು. ಜಗತ್ತದಾಗ ಹೊರಗಿನ ದೇವರ ಯಾವ ಸಂಕಟದಾಗ ಬರಂಗಿಲ್ಲ. ನಿನ್ನೊಳಗ ಇದ್ದಂಥ ದೇವರ ನಿನಗೆ ಕಾಣಿಸ್ಬೇಕಂದ್ರ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥಗ ಹುಡುಕು. ಹೌದಾ? ಯಾಕ್ರಿ ವಗ್ಯಮುತ್ತಿಯವ್ರ? ಹೌದು ಹೌದು. ಸೋತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥಗ ಹುಡುಕದಿ, ನೀನೇ ಸ್ವಯಂ ಸಿದ್ಧ ಪರಮಾತ್ಮ ಇದ್ದೆ ಅನ್ನೋದು ನಿನ್ನ ಬೆಳಕು ನಿನಗೆ ಕಾಣಿಸ್ತದ. ಅಲ್ಲಿ ತನ ನೀ ಮತ್ತೊಬ್ಬರ ಚಿಮಣ್ಯಾಗೆ ನೀ ಯಾನ ಮಾಡವಿದ್ದಿ, ಜಗತ್ತೆ ತಿರುಗಾಡವಾಗಿದಿ. ಹೌದು ಹೌದು. ಮತ್ತೊಬ್ಬರ ಚಿಮಣಿ ಬೆಳಕಿಗೆ ಜಗತ್ತೆ ತಿರುಗಾಡಗತ್ತಿದಿ. ನಿನ್ನೊಳಗ ಪರಮಾತ್ಮ ಅದಾನ, ಅಂತ ಬೆಳಕೆ ನಿನ್ನೊಳಗದ. ಖರೆ ನೀ ಯಾನ ಮಾಡಗತ್ತಿದಿ, ಮಂದಿ ಬೆಳಕದಾಗೆ ಹುಡುಕಲಗತ್ತಿದಿ. ಅದ ಹೆಂಗ ಸಿಕ್ಕತ್ತೋ ಬಸವಣ್ಣ? ಹೌದು ಹೌದು. ಸಿಗುದಿಲ್ಲ. ಹಚ್ಚಿ ಇವತ್ತಿನ ದಿವಸ ಏನು ನನ್ನ ಜೊತೆ ಮಾತಾಡ್ಬೇಕಂದ್ರೆ ಜ್ಞಾನದೊಳಗ ಮಾತಾಡು. ಹೌದಾ? ದುರಿತ ಕರ್ಮವನ್ನಲ್ಲದಿರು, ಪುಣ್ಯವನ್ನ ಮಾಡು. ಹೌದಾ? ಹುಚ್ಚ ಮಾನವನೇ, ಹೌದಾ? ಶ್ರೇಷ್ಠವಾದಂತ ಅರಿವಿನ ಜಲಮಕ್ಕ ಹುಟ್ಟಿ ಬಂದು ನೀ ದುರಿತ ಕೆಟ್ಟದ ಕಾರ್ಯಗಳು ಮಾಡಬೇಡ. ಹೌದು. ಪುಣ್ಯವನ್ನ ಮಾಡು. ನಿನ್ನಲ್ಲಿದ್ದಂತ ಚಿದಾಭಾಸ ನಿನಗ ಕಂಡ ಹಿಡ್ಲಿಕ್ಕೆ ಬರುತ್ತಾದ. ಹೌದು ಹೌದು ಹೌದು. ಅದಕ್ಕ ಇವತ್ತ ಯಾವ ನಮ್ಮ ಅನುಭಾವಿ ಕಲಾವಿದರು ಬಸವ ಅಣ್ಣಾಗ ನಂದು ಒಂದು ಪ್ರಶ್ನೆ ಅದ, ಲಕ್ಷ ಇಡ್ರಿ. ಏನದ್ರಿಪ್ಪ ಪ್ರಶ್ನೆ? ಇರುವಿ 83,99,999 ಅವನಿ ತಿರುಗಿದ ಕೊನೆ ಮಾನವ ಜನ್ಮಕ್ಕೆ ಹುಟ್ಟಿ ಬಂದುದಾಗ್ಯ. ಹೌದು ಹೌದು. ಅಣುರೇಣು ತೃಣಕಾಷ್ಟದೊಳಗ ಪರಮಾತ್ಮ ಅದಾನ ಅಂತೇಳಿ ಜಗತ್ತೆ ಹೇಳುತ್ತದ. ಹೌದಾ? ಹೇಳ್ತದಿಲ್ಲ? ಹೌದು. ನೀರಾಗದಾನ, ಬೆಂಕ್ಯಾಗದಾನ, ಮಣ್ಣಾಗದಾನ, ಮನಿಯಾಗದಾನ, ಮನಿ ಹೊರಗೂ ಅದಾನ, ತೆಳಗೂ ಅದಾನ, ಅವ ಮ್ಯಾಗೂ ಅದಾನ. ಹೌದಾ? ಹಿಂಗ ಜಗತ್ತೆ ಅತ್ತಾದ. ಹೌದು. ನಾನು ನಿನಗೆ ಏನ ಕೇಳತ್ತ? ಏನು ಕೇಳುದ್ರಿಪ್ಪ? ಅವ ನನ್ನೊಳಗೂ ಅದಾನ, ನಿನ್ನೊಳಗೂ ಅದಾನ. ಹೌದು. ಆದರೂ ಕೂಡ ದೇವರ ಗುಡಿಗೆ ಯಾಕೆ ಹೋಗಬೇಕು? ಹೌದು ಹೌದು. ದೇವರ ಗುಡಿಗೆ ಯಾಕೆ ಹೋಗಬೇಕು? ಪರಮಾತ್ಮ ಎಲ್ಲಾ ಕಡೆ ನನ್ನೊಳಗೆ ಅದಾನಲ್ಲ. ಹೌದು. ಆದರೂ ಕೂಡ ದೇವರ ಗುಡಿಗೆ ಯಾಕೆ ಹೋಗ್ಬೇಕು? ಏನ ಕಾರಣ? ಅಂತ ಸುಖ ಆ ಗುಡಿ ಒಳಗೆ ಏನದ? ಹೌದು ಹೌದು ಹೌದು. ಇವತ್ತು ಹಿಂಗ ನಡೀತದ ಅಣ್ಣ ತಮ್ಮರ ಜಗಳ. ಹೌದು.